ಗಿಮಿಕ್ ಮಾಡಲೇಬೇಕಲ್ಲ, ಇದೇನು ಹೊಸದಲ್ಲ ಬಿಜೆಪಿ ಅವ್ರು ಮಾಡ್ತಕ್ಕಂಥ ಗಿಮಿಕ್. ಅದೇ ಹೇಳಿದ್ವಲ್ಲ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡಲ್ಲ. ಮೊನ್ನೆ ಸೆಬಿ ಚೇರ್ಮನ್ ಇದಾರಲ್ಲ, ಎಷ್ಟು ಕಂಪ್ನಿಯಲ್ಲಿ ಇದಾರೆ ಅವರು? ಇಡೀ ಆಲ್ ಓವರ್ ವರ್ಲ್ಡ್ ಇಂಟರ್ನ್ಯಾಷನಲ್ ನ್ಯೂಸ್ ಇದು. ಸೆಬಿ ಬಗ್ಗೆ ನೀವು ಅವ್ರನ್ನ ಕೇಳಬೇಕಲ್ಲ, ಸೆಬಿ ಬಗ್ಗೆ ಯಾಕೆ ಮಾತಾಡ್ತಲ್ಲ, ಅಲ್ಲಿ ಏನು ಮಾಡ್ತಾರಂತೆ? ಈಗ ಕರಪ್ಷನ್ ಇಶ್ಯೂ ಬಂದಾಗ, ಮಾರಲಿಟಿ ಇಶ್ಯೂ ಬಂದಾಗ ಮಾಡ್ಲಿಕ್ಕೆ ರೈಟ್ ಇದೆ, ಎವ್ರಿಬಡಿ ಹ್ಯಾವ್ ಗಾಟ್ ರೈಟ್. ಬಟ್ ವೆನ್ ಇಟ್ ಕಮ್ಸ್ ಟು ಮಾರಲಿಟಿ, ವಾಟ್ ಮಾರಲಿಟಿ ದೇ ಹ್ಯಾವ್ ಗಾಟ್ ಟು ಡೂ ದಿಸ್? ಈಗ ಹೆಂಗಿದ್ರು ಎನ್ಕ್ವೈರಿಗೆ, ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ದಾರೆ, ಎನ್ಕ್ವೈರಿ ಆಗುತ್ತೆ, ಬರ್ತದೆ. ಅಲ್ಲಿವರೆಗೆ ದೇ ವಾಂಟ್ ಎ ಪಬ್ಲಿಸಿಟಿ. ಅಪಾರ್ಟ್ ಫ್ರಮ್ ದಟ್ ವಾಟ್ ಇಸ್ ದರ್? ರಿಯಲ್ ಕನ್ಸೆಂಟ್ ಇದ್ರೆ, ಮಾರಲಿಟಿ ಇದ್ರೆ ಇಶ್ಯೂಸ್ ಬಗ್ಗೆ ಮಾತಾಡೋಣಲ್ಲ. ಕೇಂದ್ರ ಸರ್ಕಾರದ ಮಾತಾಡೋಣ, ಈಗ ಯಡಿಯೂರಪ್ಪ ಸಾಹೇಬ್ರದ್ದು ಮಾತಾಡೋಣ, ಕುಮಾರಸ್ವಾಮಿ ಅವ್ರದ್ದು ಮಾತಾಡೋಣ. ಬರೇದ್ನ ಹಿಡ್ಕೊಂಡು ಬರೇದ್ನ ಪ್ರೆಜರ್ ಹಾಕೋ ಟ್ಯಾಟಿಕ್ಸ್ ಬಿಟ್ರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ನ್ಯೂ ಇಸ್ ದರ್ ವಿತ್ ಬಿಜೆಪಿ. ಅಲ್ರಿ, ಈಗ ಅಮಿತ್ ಶಾ ಮಗ ಸಿಕ್ಕಂಡ ದುಡ್ಡಲ್ಲಿ ಕ್ಲೀನ್ ಚಿಟ್ ಯಾರು ಕೊಟ್ರು ಈ ದೇಶದಲ್ಲಿ? ಅಮಿತ್ ಶಾ ಮಗ ಅವರು 60 ಕೋಟಿ ವ್ಯವಹಾರದಲ್ಲಿ ಸಿಕ್ಕಂಡ್ರಲ್ಲ, ಯಾರು ಕ್ಲೀನ್ ಚಿಟ್ ಯಾರು ಕೊಟ್ರು? ಯಾರು ಕೊಟ್ರು ಕ್ಲೀನ್ ಚಿಟ್? ಯಾರು ಪ್ರಧಾನಮಂತ್ರಿ ಕ್ಲೀನ್ ಚಿಟ್ ಕೊಡ್ಲಿಲ್ವಾ? ಮತ್ತೆ ಅವಾಗೇನ ಬೇರೆ ಯಾರನ್ನ ಮಾತಾಡಿದ್ರ? ಸಿ ಅಲ್ರಿ, ಮೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ, ತನಿಖೆ ಅಗತ್ಯ ಇದೆ. ಹೈಕೋರ್ಟ್ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ತೀರಾ ನೀವು? ನಾವು ಹೈಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಮಾತನಾಡ್ತಿದೀವಿ, ನಾವಿಲ್ಲಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್. ಅಲ್ರಿ, ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಮಾತಾಡ್ತಿದೀವಲ್ಲ, ಅಲ್ರಿ ಯು ಗಾಟ್ ಯುವರ್ ರೈಟ್ ಟು ಆಸ್ಕ್. ಅದು ಉತ್ತರ ಕೊಡ್ತಿದ್ದೇನೆ, ಅಲ್ರಿ. ಅಲ್ಲಿ ನಾನು ಒಂದ್ ನಿಮಿಷ ನಾನು ಮಾರಲಿಟಿ ವಿಷಯದಲ್ಲಿ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೇನೆ. ಯಾರಿಗೆ? ಒಂದ್ ನಿಮಿಷ, ಲೆಟ್ ಮಿ ಹಿಯರ್ ಸರ್, ಐ ಕ್ಲಾರಿಫೈ ಇಟ್ ಯು. ಯು ಆಸ್ಕ್ ಮಿ ಎ ಕ್ವಶನ್. ಹೈಕೋರ್ಟ್ ಆರ್ಡರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿದ್ರಿ. ನಾನು ಹೈಕೋರ್ಟ್ ಆರ್ಡರ್ ಬಗ್ಗೆ ವಿರುದ್ಧವಾಗಿ ಮಾತನಾಡ್ತಿಲ್ಲ. ನಂಬರ್ 1. ನೀವು ಕೇಳ್ತಕ್ಕಂಥದ್ದು ರಾಜೀನಾಮೆ ಕೊಡಬೇಕಾ ಕೊಡಬಾರ್ದು ಅಂತ ನೀವು ಹೇಳ್ತಕ್ಕಂಥದ್ದು, ಹೌದಲ್ಲ? ಕೊಡಂತ ಪ್ರಶ್ನೆನೇ ಇಲ್ಲ, ಕೊಡಂತ ಪ್ರಶ್ನೆನೇ ಇಲ್ಲ. ಹೈಕೋರ್ಟ್ ತೀರ್ಪಲ್ಲಿ ಉಲ್ಲೇಖ ಇದೆ, ತನಿಖೆ ಆಗ್ಬೇಕು ಅಂತ. ಈಗ ಅದಕ್ಕೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಲ್ಲ. ಈಗ ಹೈಕೋರ್ಟ್ ಆರ್ಡರ್ ನಾನೇ ಯಾಕೆ ವಿರುದ್ಧವಾಗಿ ಮಾತಾಡಲಿ? ಐ ಕಾಂಟ್ ಸ್ಪೀಕ್ ಎನಿಥಿಂಗ್ ಅಗೇನ್ಸ್ಟ್ ಇಟ್. ನಿಮ್ಮ ಅಭಿಪ್ರಾಯ ಅಲ್ಲ, ವಿ ಹ್ಯಾವ್ ಟು ಅಗ್ರಿ ಟು ಇಟ್ ವಾಟ್ ಎವರ್ ಹೈಕೋರ್ಟ್ ಹ್ಯಾಸ್ ಟೋಲ್ಡ್. ಅಲ್ರಿ, ಈಗ ದಟ್ ಇಸ್ ತನಿಖೆ ಆಗ್ಬೇಕಾ ಬೇಡವಾ? ಯಾಕೆ ಆಗ್ಬಾರ್ದ್ರಿ? ಅಲ್ಲರಿ, ಇನ್ ಕೇಸ್ ಹೇಳಕ್ ರೆಡಿ ಇಲ್ಲ, ತನಿಖೆ ಆಗ್ಲಿ. ತಡ್ರಿ ಒಂದ್ ನಿಮಿಷ. ನೀವು ಹೈಕೋರ್ಟ್ ಆರ್ಡರ್ ಏನಾಗಿದೆ ಅಂತಕ್ಕಂಥ ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಆಯ್ತಾ? ಇಟ್ಸ್ ಡೆಫಿನೆಟ್ಲಿ ಲೀಗಲ್ ರಿಫಾರ್ಮ್ ನಲ್ಲಿ ಮಾತನಾಡಬೇಕು. ಇಂಡಿವಿಜುವಲ್ ಆಗಿ ನನಗೆ ಮಾತಾಡಕ್ ಬರಲ್ಲ. ಐ ಕೆನಾಟ್ ಆನ್ಸರ್ ಆನ್ ಬಿಹಾಫ್ ಆಫ್ ಇಟ್ ಬಿಕಾಸ್ ಐ ಹ್ಯಾವ್ ನಾಟ್ ಗಾನ್ ಥ್ರೂ ಇಟ್ ಕಂಪ್ಲೀಟ್ಲಿ ವಾಟ್ ಎವರ್ ಐ ಹರ್ಡ್. ಯಾಕಂದ್ರೆ ಮೀಡಿಯಾ ಒಂದೊಂದು ಪ್ರತಿಕ್ರಿಯೆಗೆ sometimes I have to be well informed also. I am not aware of it. But as far the concern morality is concerned, I am talking about morality. ಬಂದಾಗ ಬಿಜೆಪಿ ರನ್ ಕೇಳ್ತಾರೆ, ಆ ಮಾರಲಿಟಿ ಬಗ್ಗೆ ಅವ್ರು ಮಾತಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೊಡೆದಾಗಿರ್ತಕ್ಕಂಥವ್ರು ನಮಗೆ ಮಾರಲಿಟಿ ಹೇಳ್ಬಾರ್ದು ಅಂತ ನನ್ನ ವಾದ. ಬಿಜೆಪಿ ಅವರು ಓಕೆ, ಆದ್ರೆ ನಿಮ್ಮ ಪಕ್ಷದ ಕೋಳಿವಾಡ ಅವರು ಮೊದಲು